ಅಡುಗೆ ಭಟ್ಟರಿಗೂ ಕೂಡ ಕೊಲ್ಲಿ ಯುದ್ಧದ ಎಫೆಕ್ಟ್ ತಟ್ಟಿದೆ. ಯಾಕಂದ್ರೆ ಎಲ್ಲರೂ ಕೂಡ ಕಾರ್ಯಕ್ರಮಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮ ಆಗ್ಬೇಕು ಅಂತ ಅಲ್ಲಿ ಊಟ ತಿಂಡಿ ಚೆನ್ನಾಗಬೇಕು, ಊಟ ತಿಂಡಿ ಚೆನ್ನಾಗಬೇಕು ಅಂದ್ರೆ ಗ್ಯಾಸ್ ಬೇಕು. ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಕಾರ್ಯಕ್ರಮಗಳು ಕ್ಯಾನ್ಸಲ್ ಆಗ್ತಾ ಇದೆ. ಕಾರ್ಯಕ್ರಮಗಳು ಬುಕ್ ಆಗಿರೋದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಡುಗೆ ಕಾರ್ಯಕ್ರಮ ಸಿಗದೆ ಭಟ್ರು ಇವತ್ತು ಪರದಾಡ್ತಾ ಇದ್ದಾರೆ. ಕೋಲಾರದಲ್ಲಿ ಅಡುಗೆ ಭಟ್ರು ಯಾವ ತರ ಪರದಾಡ್ತಾ ಇದಾರೆ ಅಂತಂದ್ರೆ, ಒಂದು ಕಡೆ ಆರ್ಡರ್ಗಳು ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಾರ್ಯಕ್ರಮಗಳು ಕ್ಯಾನ್ಸಲ್ ಆಗ್ತಾ ಇದೆ. ಇನ್ನೊಂದು ಕಡೆ ಸಿಕ್ಕಿರುವಂತಹ ಕಾರ್ಯಕ್ರಮದಲ್ಲಿ ಸೌದೆ ಒಲೆಯಲ್ಲೇ ಅಡುಗೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇವತ್ತು ಏನು ಅಡುಗೆ ಭಟ್ಟರಿಗೂ ಸಹ ತಟ್ಟಿರುವಂತದ್ದು. ನಾನು ಇವತ್ತು ಕೋಲಾರದ ಏನು ಕಿರುಕೋಟೆಯ ದೇವಸ್ಥಾನದ ಬಳಿ ಇದ್ದೇನೆ. ದೃಶ್ಯ ನೋಡೋದಾದ್ರೆ ನೋಡಬಹುದು, ಏನು ಇವತ್ತು ಸೌದೆಯಿಂದ ಏನು ಅಡುಗೆಯನ್ನು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಸಿಲಿಂಡರ್ಗಳ ಅಭಾವದಿಂದ ಇವತ್ತು ಏನು ಅನಿವಾರ್ಯವಾಗಿ ಇವತ್ತು ಏನು ಸೌದೆಗಳಲ್ಲಿ ಊಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಏನಿದು ಹೋಟೆಲ್ ಉದ್ಯಮಕ್ಕೂ ಸಹ ಬಿಸಿ ತಟ್ಟಿತ್ತು. ಸಾಕಷ್ಟು ಹೋಟೆಲ್ ಉದ್ಯಮಗಳು ಸಹ ಏನು ಲಾಕ್ ಆಗಿದೆ, ಅಂದ್ರೆ ಮುಚ್ಚಿರುವಂತದ್ದು. ಈ ಸಂದರ್ಭದಲ್ಲಿ ಅಡುಗೆ ಭಟ್ಟರುಗಳು ಅಂದ್ರೆ ಸಭೆ ಸಮಾರಂಭಗಳು ಮಾಡಿಕೊಂಡು ಒಂದಷ್ಟು ಜೀವನ ಮಾಡ್ಕೊಳ್ತಾ ಇದ್ದಂತಹ ಅಡುಗೆ ಭಟ್ಟರುಗಳು ಸಹ ಇವತ್ತು ಬಿಸಿ ತಟ್ಟಿದಿರುವಂತದ್ದು. ಯಾಕಂತ ಹೇಳಿದ್ರೆ ಸಿಲಿಂಡರ್ಗಳು ಇಲ್ಲದ ಕಾರಣ ಇವತ್ತು ಇನ್ನು ಯಾವುದೇ ಕಾರ್ಯಕ್ರಮಗಳು ಒಪ್ಪುವಂತ ಇಲ್ಲ. ಅದ್ರ ಜೊತೆಗೆ ಏನು ಸೌದೆಗಳ ದರವೂ ಸಹ ಅತಿ ಹೆಚ್ಚಾಗಿರುತ್ತದೆ. ಅಂತ ಹೇಳಿದ್ರೆ ಏನು ₹4 ಇದ್ದಂತಹ ಸೌದೆ ಇವತ್ತು 5 ರಿಂದ 6 ರೂಪಾಯಿ ಏರಿಕೆ ಆಗಿರುವಂತದ್ದು. ಆದ್ರೆ ಇವತ್ತು ಏನು ಸೌದೆಯಿಂದ ಇವತ್ತು ಜೀವನ ಕಟ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಆದ್ರೆ ಇದು ಸಾಕಷ್ಟು ಮಂದಿಗೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸೌದೆ ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇಲ್ಲಿನ ಅಡುಗೆ ಭಟ್ಟರು ಮಾತಾಡ್ತೀನಿ, ಯಾವೆಲ್ಲ ತೊಂದರೆ ಅನುಭವಿಸ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಸರ್, ಏನ್ ಇವತ್ತು ಸೌದೆಯಲ್ಲಿ ಮಾಡ್ತಾ ಇದ್ದೀರಿ? ಏನ್ ಸಿಲಿಂಡರ್ಗಳ ಅಭಾವ ಹೆಚ್ಚಾದ ಕಾರಣ ಇವತ್ತು ಹೆಂಗ್ ನಡೀತದೆ ಸರ್ ನಿಮ್ಮ ಜೀವನ ಅಂತ? ಸರ್, ಇಡೀ ಪ್ರಪಂಚಕ್ಕೆ ಯುದ್ಧ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ನಾವು ಕೂಲಿ ಮಾಡ್ಕೊಂಡು ತಿನ್ನುವಂತ ವ್ಯಕ್ತಿಗಳು ನಾವು. ನಮ್ಮ ಹತ್ರ ಒಂದು 300-400 ಜನ ಅಡುಗೆ ಭಟ್ಟರುಗಳಿದ್ದಾರೆ. ಅವರು ವಾರ ಆದ್ರೆ ಏನೋ ಸಣ್ಣ ಪುಟ್ಟ ಕೂಲಿ ಮಾಡ್ಕೊಂಡು ತಿಂತಾ ಇದ್ರು. ಅಂತದ್ರಲ್ಲಿ ಅಷ್ಟು ಜನದಲ್ಲಿ 100 ಜನ ಈ ಕೆಲ್ಸಕ್ಕೆ ಬರ್ತಾರೆ. ಕಾರಣ ಏನಂದ್ರೆ ಸಿಲಿಂಡರ್ ಇಲ್ಲ. ಸಿಲಿಂಡರ್ ಇಲ್ಲದ ಏನಾಗಿದೆ ಅಂದ್ರೆ ಈ ಒಲೆಗಳು ಮಾಡ್ಬೇಕು. ನೀವೇ ನೋಡ್ತಾ ಇದ್ದೀರಾ, ಒಲೆಯಲ್ಲಿ ಹೊಗೆ, ಗಾಳಿ, ಮಸಿ, ಬಿಸಿ ಎಲ್ಲ ಇರೋದ್ರಿಂದ ಅರ್ಧಕ್ಕರ್ಧ. ಈಗ ಇಲ್ಲಿ 12 ಜನ ಬಂದಿದ್ದೀರ, 12 ಜನ ಬಂದಿದ್ದೀರ, 6 ಜನ ಹೊಟ್ಟೋದ್ರು ವಾಪಸ್. ಕೆಲಸದವರು ಕ್ಲೀನಿಂಗ್ ಮಾಡೋರು ಪಾತ್ರೆ ಮುಸಿ ಅಂತ ಹೇಳ್ಬಿಟ್ಟು 12 ಜನ ಹೊಟ್ಟೋದ್ರು. ಇದರ ಸುಮಾರು ತೊಂದರೆ ಆಗ್ತಾ ಇದೆ. ಆಮೇಲೆ ದಿನಕ್ಕೆ 4-5 ಕ್ಯಾಟರಿಂಗ್ ಮಾಡ್ತಾ ಇದ್ದವ್ರು ನಾವೀಗ ಅಡಿಗೆ ಒಪ್ಕೊಳ್ಳಕ್ಕೆ ಭಯ ಆಗ್ತಾ ಇದೆ. ಕಾರಣ ಏನಂದ್ರೆ ಸಿಲಿಂಡರ್ ಸಿಗ್ತಾ ಇದೆ. ವಾರಕ್ಕೊಂದು ಕೊಡ್ತಾರೆ. ವಾರಕ್ಕೊಂದ್ರೆ ನಾವೇನ್ ಮಾಡೋದು? ಅಲ್ಗೂ ಇಲ್ಲಿ ಬೇಕೇ ಬೇಕು ಒಂದು ಇದಕ್ಕೆ ಅವ್ರು ಯಾರೋ ಮನೆಯಿಂದ ಒಂದು ಸಿಲಿಂಡರ್ ಚಿಕ್ಕದು ತಂದು ಕೊಟ್ಟಿದ್ದಾರೆ. ಅದ್ರಲ್ಲಿ ಸ್ವಲ್ಪ ಮಾಡ್ಕೊಂತ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಹೇಗಿದೆ ಸರ್ ಜೀವನ ಅಂತ ಹೇಳಿದ್ರೆ ಕಳೆದ 15 ತಿಂಗಳಿಂದ ಸಹ ಇಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೆ ನಿಮಗೆ ಸಭೆ ಸಮಾರಂಭಗಳು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಮಾತು ಸಹ ಕೇಳಿ ಬರ್ತಾರಂತೆ. ಈ ಸಂದರ್ಭದಲ್ಲಿ ಹೇಗಿದೆ ಜೀವನ, ನಿಮ್ಮ ಜೀವನ ಅಂತ? ಖಂಡಿತವಾಗಿ ಸತ್ಯ. ಏನಂದ್ರೆ ಈಗ ಮೊದಲು 3 ಹೊತ್ತು ನೆಮ್ಮದಿ ಊಟ ತಿಂತಾ ಇದ್ವಿ. ಸಣ್ಣ ಪುಟ್ಟ ಬಡವರು ಬರ್ತಾ ಇದ್ರು. ಶ್ರೀಮಂತರು ಯಾರು ಬರೋದಿಲ್ಲ ಕೆಲಸಗಳಿಗೆ, ಎಲ್ಲ ಬಡವರೇ ಬರ್ತಾ ಇದ್ದಿಲ್ಲ. ಹಾಗಾಗಿ ತುಂಬಾ ಎಫೆಕ್ಟ್ ಆಗಿದೆ. ಒಂದು 75% ಎಫೆಕ್ಟ್ ಆಗಿದೆ. ಇವಿಷ್ಟು ಅಡುಗೆ ಭಟ್ಟರ ಮಾತಾಡಲು ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಯುದ್ಧದ ಎಫೆಕ್ಟ್ ಇವತ್ತು ಸಾಕಷ್ಟು ಮಂದಿಯ ಜೀವನಕ್ಕೆ ಕೊಲ್ಲಿಟ್ಟಿದೆ ಅಂತ ಹೇಳ್ಬೋದು. ಅದ್ರೂ ಸಹ ಇವತ್ತೇನು ಅಡುಗೆ ಭಟ್ಟರು ಒಂದಷ್ಟು ಜೀವನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಏನು ಅಡುಗೆ ಮಾಡಿ ಸಭೆ ಸಮಾರಂಭಗಳ ಮೂಲಕ ಒಂದಷ್ಟು ಜೀವನ ಮಾಡ್ಕೊಳ್ತಾ ಇದ್ರು. ಇವತ್ತು ಅದಕ್ಕೂ ಸಹ ಕೊಳ್ಳಿ ಇಟ್ಟಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅಡುಗೆ ಭಟ್ಟರಿಗೂ ಕೂಡ ಕೊಲ್ಲಿ ಯುದ್ಧದ ಎಫೆಕ್ಟ್ ತಟ್ಟಿದೆ. ಯಾಕಂದ್ರೆ ಎಲ್ಲರೂ ಕೂಡ ಕಾರ್ಯಕ್ರಮಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮ ಆಗ್ಬೇಕು ಅಂತ ಅಲ್ಲಿ ಊಟ ತಿಂಡಿ ಚೆನ್ನಾಗಬೇಕು, ಊಟ ತಿಂಡಿ ಚೆನ್ನಾಗಬೇಕು ಅಂದ್ರೆ ಗ್ಯಾಸ್ ಬೇಕು. ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಕಾರ್ಯಕ್ರಮಗಳು ಕ್ಯಾನ್ಸಲ್ ಆಗ್ತಾ ಇದೆ. ಕಾರ್ಯಕ್ರಮಗಳು ಬುಕ್ ಆಗಿರೋದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಡುಗೆ ಕಾರ್ಯಕ್ರಮ ಸಿಗದೆ ಭಟ್ರು ಇವತ್ತು ಪರದಾಡ್ತಾ ಇದ್ದಾರೆ. ಕೋಲಾರದಲ್ಲಿ ಅಡುಗೆ ಭಟ್ರು ಯಾವ ತರ ಪರದಾಡ್ತಾ ಇದಾರೆ ಅಂತಂದ್ರೆ, ಒಂದು ಕಡೆ ಆರ್ಡರ್ಗಳು ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಾರ್ಯಕ್ರಮಗಳು ಕ್ಯಾನ್ಸಲ್ ಆಗ್ತಾ ಇದೆ. ಇನ್ನೊಂದು ಕಡೆ ಸಿಕ್ಕಿರುವಂತಹ ಕಾರ್ಯಕ್ರಮದಲ್ಲಿ ಸೌದೆ ಒಲೆಯಲ್ಲೇ ಅಡುಗೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇವತ್ತು ಏನು ಅಡುಗೆ ಭಟ್ಟರಿಗೂ ಸಹ ತಟ್ಟಿರುವಂತದ್ದು. ನಾನು ಇವತ್ತು ಕೋಲಾರದ ಏನು ಕಿರುಕೋಟೆಯ ದೇವಸ್ಥಾನದ ಬಳಿ ಇದ್ದೇನೆ. ದೃಶ್ಯ ನೋಡೋದಾದ್ರೆ ನೋಡಬಹುದು, ಏನು ಇವತ್ತು ಸೌದೆಯಿಂದ ಏನು ಅಡುಗೆಯನ್ನು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಸಿಲಿಂಡರ್ಗಳ ಅಭಾವದಿಂದ ಇವತ್ತು ಏನು ಅನಿವಾರ್ಯವಾಗಿ ಇವತ್ತು ಏನು ಸೌದೆಗಳಲ್ಲಿ ಊಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಏನಿದು ಹೋಟೆಲ್ ಉದ್ಯಮಕ್ಕೂ ಸಹ ಬಿಸಿ ತಟ್ಟಿತ್ತು. ಸಾಕಷ್ಟು ಹೋಟೆಲ್ ಉದ್ಯಮಗಳು ಸಹ ಏನು ಲಾಕ್ ಆಗಿದೆ, ಅಂದ್ರೆ ಮುಚ್ಚಿರುವಂತದ್ದು. ಈ ಸಂದರ್ಭದಲ್ಲಿ ಅಡುಗೆ ಭಟ್ಟರುಗಳು ಅಂದ್ರೆ ಸಭೆ ಸಮಾರಂಭಗಳು ಮಾಡಿಕೊಂಡು ಒಂದಷ್ಟು ಜೀವನ ಮಾಡ್ಕೊಳ್ತಾ ಇದ್ದಂತಹ ಅಡುಗೆ ಭಟ್ಟರುಗಳು ಸಹ ಇವತ್ತು ಬಿಸಿ ತಟ್ಟಿದಿರುವಂತದ್ದು. ಯಾಕಂತ ಹೇಳಿದ್ರೆ ಸಿಲಿಂಡರ್ಗಳು ಇಲ್ಲದ ಕಾರಣ ಇವತ್ತು ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ಒಪ್ಪುವಂತ ಇಲ್ಲ. ಅದ್ರ ಜೊತೆಗೆ ಏನು ಸೌದೆಗಳ
ಸೌದೆಗಳ ದರವೂ ಸಹ ಅತಿ ಹೆಚ್ಚಾಗಿರುತ್ತದೆ ಅಂತ ಹೇಳಿದ್ರೆ ಏನು ₹4 ಇದ್ದಂತಹ ಸೌದೆ ಇವತ್ತು 5 ರಿಂದ 6 ರೂಪಾಯಿ ಏರಿಕೆ ಆಗಿರುವಂತದ್ದು. ಆದ್ರೆ ಇವತ್ತು ಏನು ಸೌದೆಯಿಂದ ಇವತ್ತು ಜೀವನ ಕಟ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಆದ್ರೆ ಇದು ಸಾಕಷ್ಟು ಮಂದಿಗೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಸೌದೆ ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇಲ್ಲಿನ ಅಡಿಗೆ ಭಟ್ರು ಮಾತಾಡ್ತೀನಿ, ಯಾವೆಲ್ಲ ತೊಂದರೆ ಅನುಭವಿಸ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಸರ್, ಏನ್ ಇವತ್ತು ಸೌದೆಯಲ್ಲಿ ಮಾಡ್ತಾ ಇದ್ದೀರಿ? ಏನ್ ಸಿಲಿಂಡರ್ಗಳ ಅಭಾವ ಹೆಚ್ಚಾದ ಕಾರಣ ಇವತ್ತು ಹೆಂಗ್ ನಡೀತದೆ ಸರ್ ನಿಮ್ಮ ಜೀವನ ಅಂತ? ಸರ್, ಇಡೀ ಪ್ರಪಂಚಕ್ಕೆ ಯುದ್ಧ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ನಾವು ಕೂಲಿ ಮಾಡ್ಕೊಂಡು ತಿನ್ನುವಂತ ವ್ಯಕ್ತಿಗಳು ನಾವು. ನಮ್ಮ ಹತ್ರ ಒಂದು 300-400 ಜನ ಅಡಿಗೆ ಭಟ್ರುಗಳಿದ್ದಾರೆ. ಅವರು ವಾರ ಆದ್ರೆ ಏನೋ ಸಣ್ಣ ಪುಟ್ಟ ಕೂಲಿ ಮಾಡ್ಕೊಂಡು ತಿಂತಾ ಇದ್ರು. ಅಂತದ್ರಲ್ಲಿ ಅಷ್ಟು ಜನದಲ್ಲಿ 100 ಜನ ಈ ಕೆಲ್ಸಕ್ಕೆ ಬರ್ತಾರೆ. ಕಾರಣ ಏನಂದ್ರೆ ಸಿಲಿಂಡರ್ ಇಲ್ಲ. ಸಿಲಿಂಡರ್ ಇಲ್ಲದ ಏನಾಗಿದೆ ಅಂದ್ರೆ ಈ ಒಲೆಗಳು ಮಾಡ್ಬೇಕು. ನೀವೇ ನೋಡ್ತಾ ಇದ್ದೀರಾ, ಒಲೆಯಲ್ಲಿ ಹೊಗೆ, ಗಾಳಿ, ಮಸಿ, ಬಿಸಿ ಎಲ್ಲ ಇರೋದ್ರಿಂದ ಅರ್ಧಕ್ಕರ್ಧ. ಈಗ ಇಲ್ಲಿ 12 ಜನ ಬಂದಿದ್ದಾರೆ, 12 ಜನ ಬಂದಿದ್ದೀರ, 6 ಜನ ಹೊಟ್ಟೋದ್ರು ವಾಪಸ್. ಕೆಲಸದವರು ಕ್ಲೀನಿಂಗ್ ಮಾಡೋರು ಪಾತ್ರೆ ಮುಸಿ ಅಂತ ಹೇಳ್ಬಿಟ್ಟು 10 ಜನ ಹೊಟ್ಟೋದ್ರು. ಇದರ ಸುಮಾರು ತೊಂದರೆ ಆಗ್ತಾ ಇದೆ. ಆಮೇಲೆ ದಿನಕ್ಕೆ 4-5 ಕ್ಯಾಟರಿಂಗ್ ಮಾಡ್ತಾ ಇದ್ದವ್ರು ನಾವೀಗ ಅಡಿಗೆ ಒಪ್ಕೊಳ್ಳೋಕೆ ಭಯ ಆಗ್ತಾ ಇದೆ. ಕಾರಣ ಏನಂದ್ರೆ ಸಿಲಿಂಡರ್ ಸಿಗ್ತಾ ಇದೆ. ವಾರಕ್ಕೊಂದು ಕೊಡ್ತಾರೆ. ವಾರಕ್ಕೊಂದ್ರೆ ನಾವೇನ್ ಮಾಡೋದು? ಅಲ್ಗೂ ಇಲ್ಲಿ ಬೇಕೇ ಬೇಕು ಅಂದಿದ್ದಕ್ಕೆ ಅವ್ರು ಯಾರೋ ಮನೆಯಿಂದ ಒಂದು ಸಿಲಿಂಡರ್ ಚಿಕ್ಕದು ತಂದು ಕೊಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಮಾಡ್ಕೊಂತ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಹೇಗಿದೆ ಸರ್ ಜೀವನ ಅಂತ ಹೇಳಿದ್ರೆ ಕಳೆದ 15 ತಿಂಗಳಿಂದ ಸಹ ಇಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೆ ನಿಮಗೆ ಸಭೆ ಸಮಾರಂಭಗಳು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಮಾತು ಸಹ ಕೇಳಿ ಬರ್ತಾರಂತೆ. ಈ ಸಂದರ್ಭದಲ್ಲಿ ಹೇಗಿದೆ ಜೀವನ, ನಿಮ್ಮ ಜೀವನ ಅಂತ? ಖಂಡಿತವಾಗಿ ಸತ್ಯ. ಏನಂದ್ರೆ ಈಗ ಮೊದಲು 3 ಹೊತ್ತು ನೆಮ್ಮದಿ ಊಟ ತಿಂತಾ ಇದ್ವಿ. ಸಣ್ಣ ಪುಟ್ಟ ಬಡವರು ಬರ್ತಾ ಇದ್ರು. ಶ್ರೀಮಂತರು ಯಾರು ಬರೋದಿಲ್ಲ ಕೆಲಸಗಳಿಗೆ, ಎಲ್ಲ ಬಡವರೇ ಬರ್ತಾ ಇದ್ದಿಲ್ಲ. ಹಾಗಾಗಿ ತುಂಬಾ ಎಫೆಕ್ಟ್ ಆಗಿದೆ. ಒಂದು 75% ಎಫೆಕ್ಟ್ ಆಗಿದೆ. ಇವಿಷ್ಟು ಅಡಿಗೆ ಭಟ್ಟರ ಮಾತಾಡಿ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಯುದ್ಧದ ಎಫೆಕ್ಟ್ ಇವತ್ತು ಸಾಕಷ್ಟು ಮಂದಿಯ ಜೀವನಕ್ಕೆ ಕೊಲ್ಲಿಟ್ಟಿದೆ ಅಂತ ಹೇಳ್ಬೋದು. ಅದ್ರೂ ಸಹ ಇವತ್ತೇನು ಅಡಿಗೆ ಭಟ್ರು ಒಂದಷ್ಟು ಜೀವನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಏನು ಅಡಿಗೆ ಮಾಡಿ ಸಭೆ ಸಮಾರಂಭಗಳ ಮೂಲಕ ಒಂದಷ್ಟು ಜೀವನ ಮಾಡ್ಕೊಳ್ತಾ ಇದ್ರು. ಇವತ್ತು ಅದಕ್ಕೂ ಸಹ ಕೊಳ್ಳಿ ಇಟ್ಟಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅಡಿಗೆ ಭಟ್ಟರಿಗೂ ಕೂಡ ಕೊಲ್ಲಿ ಯುದ್ಧದ ಎಫೆಕ್ಟ್ ತಟ್ಟಿದೆ. ಯಾಕಂದ್ರೆ ಎಲ್ಲರೂ ಕೂಡ ಕಾರ್ಯಕ್ರಮಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮ ಆಗ್ಬೇಕು ಅಂತ ಅಲ್ಲಿ ಊಟ ತಿಂಡಿ ಚೆನ್ನಾಗಾಗಬೇಕು ಅಂದ್ರೆ ಗ್ಯಾಸ್ ಬೇಕು. ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಕಾರ್ಯಕ್ರಮಗಳು ಕ್ಯಾನ್ಸಲ್ ಆಗ್ತಾ ಇದೆ. ಕಾರ್ಯಕ್ರಮಗಳು ಬುಕ್ ಆಗಿರೋದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಡುಗೆ ಕಾರ್ಯಕ್ರಮ ಸಿಗದೆ ಭಟ್ರು ಇವತ್ತು ಪರದಾಡ್ತಾ ಇದ್ದಾರೆ. ಕೋಲಾರದಲ್ಲಿ ಅಡಿಗೆ ಭಟ್ರು ಯಾವ ತರ ಪರದಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಕಡೆ ಆರ್ಡರ್ಗಳು ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಾರ್ಯಕ್ರಮಗಳು ಕ್ಯಾನ್ಸಲ್ ಆಗ್ತಾ ಇದೆ. ಇನ್ನೊಂದು ಕಡೆ ಸಿಕ್ಕಿರುವಂತಹ ಕಾರ್ಯಕ್ರಮದಲ್ಲಿ ಸೌದೆ ಒಲೆಯಲ್ಲೇ ಅಡಿಗೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇವತ್ತು ಏನು ಅಡಿಗೆ ಭಟ್ಟರಿಗೂ ಸಹ ತಟ್ಟಿರುವಂತದ್ದು. ನಾನು ಇವತ್ತು ಕೋಲಾರದ ಏನು ಕಿಲುಕೋಟೆಯ ದೇವಸ್ಥಾನದ ಬಳಿ ಇದ್ದೇನೆ. ದೃಶ್ಯ ನೋಡೋದಾದ್ರೆ ನೋಡಬಹುದು, ಏನು ಇವತ್ತು ಸೌದೆಯಿಂದ ಏನು ಅಡಿಗೆಯನ್ನು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಸಿಲಿಂಡರ್ಗಳ ಅಭಾವದಿಂದ ಇವತ್ತು ಏನು ಅನಿವಾರ್ಯವಾಗಿ ಇವತ್ತು ಏನು ಸೌದೆಗಳಲ್ಲಿ ಊಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಏನಿದು ಹೋಟೆಲ್ ಉದ್ಯಮಕ್ಕೂ ಸಹ ಬಿಸಿ ತಟ್ಟಿತ್ತು. ಸಾಕಷ್ಟು ಹೋಟೆಲ್ ಉದ್ಯಮಗಳು ಸಹ ಏನು ಲಾಕ್ ಆಗಿದೆ, ಅಂದ್ರೆ ಮುಚ್ಚಿರುವಂತದ್ದು. ಈ ಸಂದರ್ಭದಲ್ಲಿ ಅಡಿಗೆ ಭಟ್ರುಗಳು ಅಂದ್ರೆ ಸಭೆ ಸಮಾರಂಭಗಳು ಮಾಡಿಕೊಂಡು ಒಂದಷ್ಟು ಜೀವನ ಮಾಡ್ಕೊಳ್ತಾ ಇದ್ದಂತಹ ಅಡಿಗೆ ಭಟ್ರುಗಳು ಸಹ ಇವತ್ತು ಬಿಸಿ ತಟ್ಟಿದಿರುವಂತದ್ದು. ಯಾಕಂತ ಹೇಳಿದ್ರೆ ಸಿಲಿಂಡರ್ಗಳು ಇಲ್ಲದ ಕಾರಣ ಇವತ್ತು ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ಒಪ್ಕೊಂತ ಇಲ್ಲ. ಅದ್ರ ಜೊತೆಗೆ ಏನು ಸೌದೆಗಳ ದರವೂ ಸಹ ಅತಿ ಹೆಚ್ಚಾಗಿರುತ್ತದೆ ಅಂತ ಹೇಳಿದ್ರೆ ಏನು ₹4 ಇದ್ದಂತಹ ಸೌದೆ ಇವತ್ತು 5 ರಿಂದ 6 ರೂಪಾಯಿ ಏರಿಕೆ ಆಗಿರುವಂತದ್ದು. ಆದ್ರೆ ಇವತ್ತು ಏನು ಸೌದೆಯಿಂದ ಇವತ್ತು ಜೀವನ ಕಟ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಆದ್ರೆ ಇದು ಸಾಕಷ್ಟು ಮಂದಿಗೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಸೌದೆ ಸಹ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇಲ್ಲಿನ ಅಡಿಗೆ ಭಟ್ರು ಮಾತಾಡ್ತೀನಿ, ಯಾವೆಲ್ಲ ತೊಂದರೆ ಅನುಭವಿಸ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಸರ್, ಏನ್ ಇವತ್ತು ಸೌದೆಯಲ್ಲಿ ಮಾಡ್ತಾ ಇದ್ದೀರಿ? ಏನ್ ಸಿಲಿಂಡರ್